ಈಗ ಉದಯ ಟಿ ವಿನಲ್ಲಿ ಕೂಡ ಹಾಗೂ ಉದಯ ಮ್ಯೂಸಿಕ್ನಲ್ಲಿ ಕೂಡ ಆ್ಯಂಕರ್ ಆಗಿ ಫೇಮಸ್ ಆ್ಯಂಕರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರುವಂಥದ್ದು. ಹಾಗಾದರೆ ಯಾರು ಈ ಫೇಮಸ್ ಆಗಿದ್ದಂಥ ಆ್ಯಂಕರ್ ಈಗ ವಿಧಿವಶರಾಗಿರುವಂಥದ್ದು, ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡೋದು ಪ್ರಯತ್ನ ಪಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ಅವರು ಸಿನಿಮಾ ರಂಗದಲ್ಲಿ ಹಾಗೂ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಹಾಗೂ ಅತಿ ದೊಡ್ಡ ಕಲಾವಿದರಾಗಿರುವಂಥ ಸಿನಿಮಾ ರಂಗದಲ್ಲಿ ಇದೀಗ ಈ ಸುದ್ದಿ ಬಂದಿರೋದು. ಇನ್ನು ಒಂದು 4-5 ಸಿನಿಮಾಗಳು ಕೂಡ ಅಭಿನಯ ಮಾಡಿದರು. ಡಿ ಚಂದನ, ಉದಯ ಮ್ಯೂಸಿಕ್ ಮತ್ತು ರಾಜ್ ಮ್ಯೂಸಿಕ್ನಲ್ಲೂ ಇವರು ಆ್ಯಂಕರ್ ಆಗಿ ಪ್ರಸಿದ್ಧರು ಹೊಂದಿದರು. ಇನ್ನು ಬೆಳಗಾವಿಯಿಂದ ದಾವಣಗೆರೆಗೆ ಅಂತ ಬರುವಂಥ ಹೈವೇನಲ್ಲಿ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಅವರೇ ಚಂದನ್ ಅವರು. ಈಗ ಚಂದನ್ ಅವರು ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬಂದಿರೋಂಥದ್ದು. ಇನ್ನು ಅವ್ರ ಸ್ನೇಹಿತರ ಜೊತೆ ಬರುವಂಥ ಸಂದರ್ಭದಲ್ಲಿ ಡಿವೈಡರ್ ಪಕ್ಕನೇ ಓವರ್ಟೇಕ್ ಮಾಡೋಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಿದ್ದೆ ಮಂಪರ್ನಲ್ಲಿದ್ದಂಥ ಪರಿಣಾಮವಾಗಿ ಇವರ ಸ್ನೇಹಿತ ಗಾಡಿ ಓಡಿಸ್ತಿದ್ರಂತೆ. ಇನ್ನು ಡಿವೈಡರ್ ಹೊಡೆದ ಪರಿಣಾಮ ಕಾರ್ ಪಲ್ಟಿಯಾಗಿ ಸ್ಥಳದಲ್ಲೇ ಅವ್ರ 3 ಸ್ನೇಹಿತರು ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಇದಕ್ಕೂ ದುರಂತ ಏನಪ್ಪ ಅಂತಂದರೆ, ಇವರ ಪತ್ನಿ ವಿಚಾರ ತಿಳಿದಂಥ ಅವ್ರ ಪತ್ನಿನೂ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನಿಜಕ್ಕೂ ಇದೊಂದು ರೀತಿ ದುರಂತ ಅಂತ ಹೇಳ್ಬೋದು ನಟ ಚಂದನ್ ಅವರು.